ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಅನೇಕ ಪ್ರಾತಸ್ಮರಣೀಯ ಪಾತ್ರಗಳಿವೆ. ಕೆಲವರು ಎದ್ದು ಕಂಡರೆ ಇನ್ನಿತರರು ಹಿನ್ನೆಲೆಯ ದಿವ್ಯ ಮೌನದಲ್ಲಿರ್ತಾರೆ. ಆದಾಗ್ಯೂ ಮಹಾಭಾರತದಲ್ಲಿ ಅವರಿಗೆ ಪ್ರಮುಖವಾದ ಸ್ಥಾನವಿದೆ. ಕಥೆಯ ದಿವ್ಯ ಸೌಧದಲ್ಲಿ ಮಹತ್ತರವಾದ ಪಾತ್ರ ವಹಿಸ್ತಾರೆ. ತಮ್ಮ ಚಾಪನ್ನ ಉಳಿಸಿ ಹೋಗ್ತಾರೆ. ಅದರಲ್ಲೂ ನಕುಲ ಸಹದೇವರು ಪ್ರಮುಖರು. ಆದಿ ಪರ್ವದಿಂದ ಮೊದಲುಗೊಂಡು ಸ್ವರ್ಗಾರೋಹಣ ಪರ್ವದವರೆಗೂ ಅವರ ಮೌನ ಅಸ್ತಿತ್ವವಿದೆ. ಕಥೆಯ ಪ್ರತಿಯೊಂದು ಪ್ರಸಂಗದಲ್ಲಿಯೂ ಭಾಗವಹಿಸುತ್ತಾರೆ. ಆದರೆ ಹಿನ್ನೆಲೆಯಲ್ಲೇ ಇದ್ದು ಹೆಚ್ಚು ಕಾರ್ಯನಿರ್ವಹಿಸದ ರೀತಿಯಲ್ಲಿ ನಾವು ಯಮಳರನ್ನ ಪರಿಭಾವಿಸ್ತೇವೆ. ಅವರ ಮೌನ ಮತ್ತು ಸರಿದು ನಿಲ್ಲುವ ರೀತಿಯಲ್ಲಿ ಒಂದು ವೈಶಿಷ್ಟ್ಯವಿದೆ. ಕಥೆಯನ್ನ ಪೂರ್ತಿಯಾಗಿ ಗ್ರಹಿಸಿದ್ರೆ ಅವರ ಪಾತ್ರ ಮಹಾಭಾರತಕ್ಕೆ ಒಂದು ಮಹತ್ವಪೂರ್ಣ ಆಯಾಮವನ್ನು ಒದಗಿಸುತ್ತೆ ಎನ್ನುವುದು ನಮ್ಮ ಗಮನಕ್ಕೆ ಬರುತ್ತೆ. ಅದಕ್ಕೆ ಉದಾಹರಣೆಯಾಗಿ ಇವತ್ತಿನ ಸಂಚಿಕೆಯಲ್ಲಿ ಸಹದೇವನ ಪಾತ್ರವನ್ನು ಪರಿಗಣಿಸೋಣ. ಸಹದೇವನ ಕುರಿತಾದ ರೋಚಕ ಕಥಾಹಂದರವನ್ನು ನೆನೆಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ದುರಂತಮಯವಾದ ಸಭಾ ಪರ್ವದ ಕಡೆ ಗಮನ ಹರಿಸಿದ್ರೆ ಸಹದೇವನನ್ನ ಧರ್ಮಜ ಶಕುನಿಗೆ ಪರಿಚಯಿಸುವ ರೀತಿಯನ್ನೇ ನೋಡಿ. ಎಲೈ ಶಕುನಿಯೇ, ಈತ ನನ್ನ ತಮ್ಮನಾದ ಸಹದೇವ, ನೀತಿಶಾಸ್ತ್ರ ಪರಿಣತ, ನ್ಯಾಯ ನಿರ್ಣಯ ಮಾಡುವವನು, ಶಾಸ್ತ್ರಜ್ಞ ಮತ್ತು ಜ್ಞಾನಿ ಎಂದು. ಸ್ವಲ್ಪ ಸಮಯದಲ್ಲಿ ಯುಧಿಷ್ಠಿರ ಸಕಲವನ್ನು ಕಳೆದುಕೊಂಡಿದ್ದ. ಸಹಧರ್ಮಿಣಿಯಾದ ದ್ರೌಪದಿಯನ್ನ ಪಣಕ್ಕಿಟ್ಟು ಅವಳನ್ನು ಕಳೆದುಕೊಂಡಿದ್ದ. ಅದಾಗಿ ಸ್ವಲ್ಪ ಸಮಯದಲ್ಲೇ ಭರತ ವಂಶ ಕಂಡರಿಯದಂತಹ ಕೃತ್ಯ ಕುರುಸಭೆಯ ಮಧ್ಯದಲ್ಲಿ ನಡೆದು ಹೋಯಿತು. ಸಾಮ್ರಾಜ್ಞಿಯಾದ ದ್ರೌಪದಿಯ ವಸ್ತ್ರವನ್ನ ದುಶ್ಯಾಸನ ಸೆಳೆದದ್ದು, ಶ್ರೀಕೃಷ್ಣನ ಕೃಪೆಯಿಂದ ದ್ರೌಪದಿ ಪಾರಾದದ್ದು ಸರ್ವ ವಿದಿತವಾದ ಕಥೆ. ಕ್ರೋಧಾವಿಷ್ಟನಾದ ಭೀಮಸೇನ ಧರ್ಮಜನ ಕೈಗಳನ್ನ ಸುಟ್ಟು ಬಿಡುವ ಆಲೋಚನೆ ಮಾಡಿದ್ದು ಜನಜನಿತವೇ. ಅಗ್ನಿಯನ್ನ ತಾರೋ ಎಂದು ಭೀಮಸೇನ ಕರೆ ಕೊಟ್ಟದ್ದು ಮಾತ್ರ ಸಹದೇವನಿಗೆ ಎನ್ನುವ ಪ್ರಮುಖವಾದ ವಿವರ ನಾವು ಗಮನಿಸಿದಂತಿಲ್ಲ. ಅರ್ಜುನನ ಮೂಲಕ ಭೀಮಸೇನನ ಕೋಪ ಶಮನಗೊಳ್ಳುವುದರಿಂದ ಪ್ರಸಂಗ ಮುಂದುವರಿಯುವುದಿಲ್ಲ. ಸಹದೇವನಾದರೂ ಭೀಮಸೇನನ ಕೋಪಕ್ಕೆ ಕೈಕೊಡುವುದಿಲ್ಲ. ಆದಾಗ್ಯೂ ಭೀಮಸೇನನು ಸಹದೇವನನ್ನೇ ಕರೆದದ್ದು ಯಾಕೆ? ಸಹದೇವನ ವೈಶಿಷ್ಟ್ಯವಾದರೂ ಏನು ಅನ್ನೋದನ್ನ ಗಮನಿಸಿದ್ರೆ, ನಕುಲ ಸಹದೇವರು ಮಾದ್ರಿಸುತರು. ಅಶ್ವಿನಿ ದೇವತೆಗಳ ಅಂಶದಿಂದ ಹುಟ್ಟಿದವರು. ಅಶ್ವಿನಿಗಳು ದಿವ್ಯ ಔಷಧದ ಪ್ರತೀಕ. ಅದಲ್ಲದೆ ಅಪ್ರತಿಮ ಸ್ಫುರದ್ರೂಪಿಗಳು. ಅಶ್ವಿನಿಗಳ ಒಟ್ಟು ದಿವ್ಯ ಗುಣ ನಕುಲ ಸಹದೇವರಲ್ಲಿ ಸಮನಾಗಿ ಒಡಮೂಡಿತ್ತು. ಅದಲ್ಲದೆ ಅವರಿಗೆ ಸ್ವಂತವಾದ ವಿಶಿಷ್ಟ ಗುಣಗಳಿದ್ದವು. ಮಾದ್ರಿಯ ಸಹಗಮನದ ನಂತರ ಕುಂತಿಯ ಕಣ್ರೆಪ್ಪೆಗಳಂತೆ ಬೆಳೆದರು. ಅದರಲ್ಲೂ ಸಹದೇವ ಕುಂತಿಗೆ ಅತಿ ಪ್ರಿಯನಾಗಿ ಬೆಳೆದ ಮಗ. ಆದ್ದರಿಂದ ಕುಂತಿಯ ಸುಖ ದುಃಖಗಳು ಸಹದೇವನ ಮೇಲೆ ವಿಶೇಷವಾದ ಪರಿಣಾಮ ಬೀರಿದವು. ಕುಂತಿಯ ವಿಶೇಷವಾದ ಆರೈಕೆಯಲ್ಲಿ ಮಕ್ಕಳು ಬೆಳೆದಂತೆ ಸಹದೇವ ಕುಂತಿ ದೃಷ್ಟಿಕೋನದಲ್ಲಿ ಪ್ರಪಂಚವನ್ನು ಗ್ರಹಿಸುವುದಕ್ಕೆ ಮೊದಲಾದ. ಸಕಲವನ್ನ ಮೌನದಲ್ಲಿ ಗ್ರಹಿಸಿ ಮೌನದಲ್ಲಿ ಪ್ರತಿಕ್ರಿಯಿಸುವ ರೀತಿಯನ್ನು ಬೆಳೆಸಿಕೊಂಡ. ಪಾಂಡವರು ಅಪರಿಮಿತವಾದ 7 ಬೀಳುಗಳ ಮೂಲಕ ಸಾಗಿದಂತೆಲ್ಲ ಸಹದೇವನ ಮೌನ ಮಿಗಿಲಾಯಿತು. ಪಾಂಡವರ ದಿವ್ಯ ಸಂಕಲ್ಪ ಶಕ್ತಿಗೆ ಅವನ ಮೌನ ಪ್ರತಿಮೆಯಾಯಿತು. ಪ್ರತಿಯೊಂದನ್ನು ಅಳತೆಗಣ್ಣಿನಿಂದ ನೋಡುವುದು, ಆಳವಾಗಿ ಗ್ರಹಿಸುವುದು ಮತ್ತು ಮೌನದಿಂದಲೇ ಮಿಡಿಯುವುದು ಸಹದೇವನ ರೀತಿಯಾಯಿತು. ದ್ರೋಣರ ಶಿಷ್ಯ ವೃತ್ತಿಯಲ್ಲಿ ಸಹದೇವ ಖಡ್ಗಧಾರಿಯಾದ. ಹಸುಗಳ ಪಾಲನೆ ರೀತಿಯಲ್ಲಿ ಪರಿಣತನಾದ. ಆದರೆ ಸಹದೇವ ಮಿಗಿಲಾಗಿ ಪಡೆದುಕೊಂಡದ್ದು ನೀತಿಶಾಸ್ತ್ರವನ್ನ, ಅದರಲ್ಲೂ ಸ್ವತಃ ದೇವಗುರು ಬೃಹಸ್ಪತಿಗಳಿಂದ. ತನ್ಮೂಲಕ ಎಲ್ಲ ಸಂದರ್ಭಕ್ಕೂ ಸರಿಯಾದ ವಿಧಾನ ನೀತಿಗಳ ವಿಷಯದಲ್ಲಿ ಸಹದೇವನನ್ನ ಮೀರಿಸಿದ ಜ್ಞಾನಿ ಇರಲಿಲ್ಲ. ಪ್ರತಿಯೊಬ್ಬರ ಸ್ವಧರ್ಮಕ್ಕೆ ಅನುಗುಣವಾದ ವಿದ್ಯಾರ್ಜನೆಯೇ ರೀತಿಯಾಗಿದ್ದ ಕಾಲದಲ್ಲಿ ಇದೇನು ಆಶ್ಚರ್ಯವಲ್ಲ. ಗುರು ಹಿರಿಯರ ಮಕ್ಕಳ ಸ್ವಧರ್ಮವನ್ನು ಗ್ರಹಿಸುವ ಜ್ಞಾನ ತಪಶಕ್ತಿಗಳಿದ್ವು. ಅದೇನೇ ಇರಲಿ, ದ್ರೌಪದಿಯ ಸ್ವಯಂವರದ ನಂತರ ಸಹದೇವನಿಗೆ ಮತ್ತೊಂದು ಮದುವೆಯೂ ನಡೆಯಿತು. ಮದ್ರ ದೇಶದ ರಾಜವಂಶದ ದ್ಯುತಿಮಂತನ ಮಗಳಾದ ವಿಜಯಾಳೊಂದಿಗೆ. ದ್ರೌಪದಿಯಲ್ಲಿ ಶ್ರುತಸೇನ ಮತ್ತು ವಿಜಯಾಳಲ್ಲಿ ಸುಹೋತ್ರರೆಂಬ ಮಕ್ಕಳು ಜನಿಸ್ತಾರೆ. ಯುದ್ಧದಲ್ಲಾದರೂ ಸಹದೇವನೇನು ಕಡಿಮೆ ಇರಲಿಲ್ಲ. ರಾಜಸೂಯ ಯಾಗಕ್ಕಾಗಿ ನಡೆದ ದಿಗ್ವಿಜಯದಲ್ಲಿ ಸಹದೇವ ಇಡೀ ದಕ್ಷಿಣ ಭಾರತದ ದಿಗ್ವಿಜಯ ನಡೆಸಿದವನು. ನಂತರ ಘಟೋತ್ಕಚನ ಮೂಲಕ ಲಂಕೆಯ ವಿಭೀಷಣನಿಗೆ ಸಂದೇಶವನ್ನು ಕಳುಹಿಸಿದ. ಸಂದೇಶವನ್ನೋದಿದ ವಿಭೀಷಣ ಕಾಲನ ಲಿಖಿತವೆನ್ನುವಂತೆ ಯುಧಿಷ್ಠಿರನ ಚಕ್ರವರ್ತಿತ್ವವನ್ನು ಒಪ್ಪಿದ. ಸಹದೇವನ ಸಂದೇಶದ ರೀತಿಯೇ ಆಗಿತ್ತು. ಖಡ್ಗವನ್ನ ಹಿಡಿದು ಗೆಲ್ಲುವಂತೆಯೇ ಖಡ್ಗರಹಿತವಾಗಿ ಗೆಲ್ಲುವುದನ್ನು ಅರಿತಿದ್ದವನು. ಮಾಹಿಷ್ಮತಿಯ ರಾಜನಾದ ನೀಲನೊಡನೆ ನಡೆದ ಯುದ್ಧ ವಿಶೇಷವಾದುದಾಗಿತ್ತು. ಸ್ವತಃ ಅಗ್ನಿದೇವನೇ ನೀಲನ ರಕ್ಷಣೆಗೆ ನಿಂತಿದ್ದ. ಅಗ್ನಿದೇವನ ಜ್ವಾಲೆಗಳು ಪಾಂಡವ ಸೇನೆಯನ್ನ ಆಹುತಿ ತೆಗೆದುಕೊಳ್ತಿತ್ತು. ಇದು ಕ್ಷಾತ್ರದಿಂದ ಗೆಲ್ಲುವ ಯುದ್ಧವಲ್ಲ ಎನ್ನುವುದು ಸಹದೇವನಿಗೆ ಅರಿವಾಯಿತು. ನಿಂತ ಸ್ಥಳದಿಂದ ಅಲುಗಾಡದೆ ಕಠಿಣ ತಪಸ್ಸಿನಿಂದ ಸಹದೇವನು ಅಗ್ನಿದೇವನನ್ನ ಪ್ರಾರ್ಥಿಸಿದ.
ಓ ಅಗ್ನಿದೇವನೇ, ನಮ್ಮಿ ಯುದ್ಧವು ರಾಜಸೂಯ ಯಜ್ಞದ ಸಲುವಾಗಿ. ಪ್ರತಿಯೊಂದು ಯಜ್ಞವು ನಿನಗಾಗಿಯೇ ಅಲ್ಲವಾ, ನಿನ್ನದೇ ಅಲ್ಲವಾ? ನಿಜಕ್ಕಾದರೂ ಯಜ್ಞವೆಂದರೆ ನೀನೇ ಅಲ್ಲವಾ? ನಿನ್ನ ಅನುಗ್ರಹವಿಲ್ಲದೆ ನಮ್ಮ ಯಜ್ಞವು ನಡೆಯುವುದುಂಟೆ? ನಮ್ಮನ್ನು ಜಯಶಾಲಿಯನ್ನಾಗಿ ಮಾಡು ಅಗ್ನಿದೇವ. ನಿನಗಾಗಿಯೇ ಆದ ಯಜ್ಞಕ್ಕೆ ನೀನೇ ಅಡ್ಡಿಪಡಿಸುವುದುಂಟೆ ಎಂದು ವಿನಮ್ರವಾಗಿ ನುಡಿದ. ಅಗ್ನಿದೇವನು ಸುಪ್ರೀತನಾದ. ಎಲೈ ಸಹದೇವನೇ, ನಾನು ವರವನ್ನೆತ್ತಿರುವುದರಿಂದ ನೀಲನನ್ನು ಅವನ ಶತ್ರುಗಳಿಂದ ಸಂರಕ್ಷಿಸಿಯೇ ತೀರುತ್ತೇನೆ. ಆದರೆ ರಾಜಸೂಯದ ಸಲುವಾಗಿ ಬಂದಿರುವ ನಿನ್ನನ್ನು ಸೋಲಿಸುವುದೂ ಇಲ್ಲ. ಯುಧಿಷ್ಠಿರನ ರಾಜಸೂಯ ಆಕಾಂಕ್ಷೆ ನನಗೆ ತಿಳಿದಿದೆ, ಅದು ಧರ್ಮ ಸತ್ವವೂ ಆಗಿದೆ ಎಂದ. ಇದಾದ ಸ್ವಲ್ಪದರಲ್ಲೇ ಅಗ್ನಿಯು ನೀಲನನ್ನ ಯುಧಿಷ್ಠಿರನ ಚಕ್ರವರ್ತಿತ್ವಕ್ಕೆ ಒಪ್ಪಿಸಿದ. ಯುದ್ಧವು ನಿಂತಿತು. ನೀಲನು ಸಹದೇವನನ್ನ ಆಧರಿಸಿದ. ಹೀಗೆ ನರ್ಮದಾ ನದಿಯ ನಂತರದ ಭೂಭಾಗವನ್ನೆಲ್ಲ ಸಹದೇವನು ಗೆದ್ದು ಯುಧಿಷ್ಠಿರನಿಗೆ ಅರ್ಪಿಸ್ತಾನೆ. ಯುಧಿಷ್ಠಿರನ ಮಂತ್ರಿಗಳಲ್ಲೆಲ್ಲ ಸಹದೇವನು ಪ್ರಮುಖನಾಗಿದ್ದವನು. ಅವನ ಅತಿ ಮುಖ್ಯ ಸಲಹೆಗಾರನಾಗಿದ್ದ. ರಾಜ್ಯಪಾಲನೆಯ ಬಹುಮುಖ್ಯವಾದ ನ್ಯಾಯ ನಿರ್ಣಯ ಸಹದೇವನದಾಗಿತ್ತು. ಸಹದೇವನ ವ್ಯಕ್ತಿತ್ವ, ಅವನ ನೀತಿಶಾಸ್ತ್ರದ ಜ್ಞಾನ ಮತ್ತು ಮೌನದಿಂದ ಪ್ರಪಂಚವನ್ನ ಅರಿಯುವ ರೀತಿಗೆ ಇದು ಸಹಜವೇ ಆಗಿತ್ತು. ಯಾವುದಕ್ಕೆ ಮೊದಲಾಗಬೇಕಾದರೂ ಯುಧಿಷ್ಠಿರ ಮೊಟ್ಟ ಮೊದಲು ಚರ್ಚಿಸುತ್ತಿದ್ದದ್ದು ಸಹದೇವನ ಜೊತೆಯಲ್ಲಿ. ಸದಾ ಸಹದೇವ ತನ್ನ ಹತ್ತಿರದಲ್ಲಿರಬೇಕು ಎಂದು ಯುಧಿಷ್ಠಿರ ಬಯಸುತ್ತಿದ್ದ. ಶ್ರೀಕೃಷ್ಣನನ್ನ ಅಗ್ರ ಪೂಜೆಗೆ ಕರೆತಂದುದು ಕೂಡ ಸಹದೇವನೇ. ಶಿಶುಪಾಲ ಶ್ರೀಕೃಷ್ಣನನ್ನ ದೂಷಿಸಿದಾಗ ಅವನನ್ನ ಕಟುವಾಗಿ ಆಕ್ಷೇಪಿಸಿದ್ದು ಸಹದೇವನೇ. ಸಭೆಯಲ್ಲಿ ಕುಂತಿ ಆಸೀನಳಾಗಿದ್ದಾಗಲೆಲ್ಲ ಸಹದೇವನೇ ಅವಳ ಪಕ್ಕದಲ್ಲಿರುತ್ತಿದ್ದ. ದ್ಯೂತದಲ್ಲಿ ಸಕಲವನ್ನು ಕಳೆದುಕೊಂಡ ಪಾಂಡವರು ಕಾಡಿಗೆ ಹೊರಟ ರೀತಿಯನ್ನಾದರೂ ನೋಡಿ ತನ್ನ ಉರಿಯುವ ಕಣ್ಣುಗಳು ಏನನ್ನು ಸುಟ್ಟು ಬಿಡಬಾರದೆಂದು ಯುಧಿಷ್ಠಿರನು ಮುಖವನ್ನೇ ಮುಚ್ಚಿಕೊಂಡ. ಅಂತೆಯೇ ಭೀಮನು ತನ್ನ ಬಾಹುಗಳನ್ನು ಬಂಧಿಸಿಕೊಂಡು ನಡೆದ. ಅರ್ಜುನ ತನ್ನ ಅಸ್ತ್ರ ಶಾಸ್ತ್ರಗಳನ್ನು ಮುಚ್ಚಿಕೊಂಡು ಹೊರಟ. ನಕುಲನು ತನ್ನ ಸ್ಫುರದ್ರೂಪ ಯಾವ ಸ್ತ್ರೀಯನ್ನು ವಿಚಲಿತಗೊಳಿಸಬಾರದೆಂದು ದೇಹಕ್ಕೆ ಬೂದಿ ಬಳೆದುಕೊಂಡು ನಡೆದ. ಸಹದೇವನು ಕೂಡ ತನ್ನನ್ನು ಯಾರು ಗುರುತಿಸಬಾರದೆಂದು ಬೂದಿಯಿಂದ ಆವೃತ್ತನಾಗಿ ನಡೆದ. ಜ್ಞಾನಿಯಾದ ಸಹದೇವ ಹಸ್ತಿನಾಪುರದಿಂದ ನಿರ್ಗಮಿಸುವುದನ್ನು ಗುರುತಿಸುವ ಜನರು ಜ್ಞಾನವೇ ನಗರವನ್ನ ಬಿಟ್ಟಿತ್ತೆನ್ನುವ ಭಾಸಕ್ಕೆ ಒಳಗಾಗಬಾರದೆಂದು ಕುಂತಿ ದ್ರೌಪದಿಗೆ ಹೇಳುವುದನ್ನಾದರೂ ನೋಡಿ. ಸಹದೇವನ ಮೇಲೆ ಯಾವಾಗಲೂ ಗಮನವಿರಲಿ ದ್ರೌಪದಿ. ಸಹದೇವ ನನಗೆ ಅತ್ಯಂತ ಪ್ರೀತಿ ಪಾತ್ರ. ಅವನ ಹೃದಯಕ್ಕೆ ಯಾವುದೇ ಕಾರಣಕ್ಕೂ ಘಾಸಿಯಾಗದಿರಲಿ. ಸಹದೇವನೇ ಪಾಂಡವರ ಹೃದಯ ಎನ್ನುವುದನ್ನು ಕುಂತಿ ಚೆನ್ನಾಗಿ ಅರಿತಿದ್ಲು. ಸಹದೇವನ ಸೌಖ್ಯವೆಂದರೆ ಪಾಂಡವರ ಸೌಖ್ಯ. ತಮ್ಮ ತಾಯಿಯಾದ ಕುಂತಿಯ ಕ್ಷೇಮವನ್ನ ಯಾವ ರೀತಿಯಲ್ಲಿ ಕಾಯುತ್ತಿದ್ದರೋ ಅದೇ ರೀತಿ ಸಹದೇವನ ಕ್ಷೇಮ ಸೌಖ್ಯಗಳನ್ನು ಪಾಂಡವರು ಕಾಯುತ್ತಿದ್ರು. ಸಹದೇವನ ರಕ್ಷಣೆಯಲ್ಲಿ ತಮ್ಮ ಪರಿಶುದ್ಧತೆ, ಧರ್ಮವಂತಿಕೆ ಮತ್ತು ತೇಜಸ್ಸನ್ನ ಪಾಂಡವರು ರಕ್ಷಿಸುತ್ತಿದ್ರು. ಕುಂತಿ, ದ್ರೌಪದಿಯರು ಹಲವಾರು ಬಾರಿ ಸಹದೇವನ ಶೌರ್ಯ, ಬುದ್ಧಿವಂತಿಕೆ, ಜ್ಞಾನ ಮತ್ತು ಕ್ಷಾತ್ರ ಧರ್ಮಪರತೆಯನ್ನ ಹಾಡಿ ಹೋಗಳುತ್ತಾರೆ. ಧರ್ಮವಿಹೀನನಾಗುವುದಕ್ಕಿಂತ ಅಗ್ನಿ ಪ್ರವೇಶವನ್ನ ಸಹದೇವ ಪರಿಗಣಿಸ್ತಾನೆ. ಒಳ್ಳೆಯ ನಡತೆ, ಸಿಹಿಯಾದ ಮಾತುಗಾರಿಕೆ ಮತ್ತು ಪರಿಶುದ್ಧವಾದ ನಡೆ ನುಡಿಗೆ ಸಹದೇವ ಪ್ರತಿಮೆಯಾಗಿದ್ದವನು. ಇದನ್ನೇ ಅನೇಕ ಬಾರಿ ಕುಂತಿ, ದ್ರೌಪದಿಯರು ಎತ್ತಿ ಹಿಡಿಯುತ್ತಾರೆ. ಇಷ್ಟಲ್ಲದೆ ಸಹದೇವನು ಪ್ರಾಪಂಚಿಕ ವಿಷಯಗಳಲ್ಲೂ ಪರಿಣತಿ ಪಡೆದಿದ್ದವನು. ಬಿಲ್ಲು ಖಡ್ಗಗಳಲ್ಲದೆ ಹಸುಗಳ ಪಾಲನೆ, ಪೋಷಣೆಯಲ್ಲಿ ಸಹದೇವ ಮಿಗಿಲಾಗಿದ್ದ. ವಿರಾಟನ ಅರಮನೆಯಲ್ಲಿ ತನ್ನನ್ನು ತಾನೇ ಪರಿಚಯಿಸಿಕೊಳ್ಳುವಾಗ 20 ಯೋಜನಗಳ ದೂರದ ಪ್ರತಿಯೊಂದು ಹಸುವಿನ ನಿನ್ನೆ, ಇಂದು, ನಾಳೆಗಳು ನನಗೆ ತಿಳಿದಿದೆ ಎನ್ನುತ್ತಾನೆ ಸಹದೇವ. ಅಷ್ಟೇ ಅಲ್ಲದೆ ಸ್ಪಷ್ಟವಾದ ಆಲೋಚನೆ, ಸ್ಥಿರವಾದ ನಿರ್ಧಾರ ಮತ್ತು ಖಚಿತವಾದ ಕೃತಿಗೆ ಸಹದೇವ ಹೆಸರುವಾಸಿಯಾಗಿದ್ದ. ಅಜ್ಞಾತವಾಸದ ನಂತರ ವಿರಾಟನ ಅರಮನೆಯಲ್ಲಿ ಮುಂದಿನ ನಡೆಯ ಬಗ್ಗೆ ಸಹದೇವನ ಅಭಿಪ್ರಾಯವನ್ನ ಕೇಳಿದಾಗ ಯುದ್ಧ ನಡೆಯಲೇಬೇಕೆನ್ನುವ ತನ್ನ ಖಚಿತವಾದ ಅಭಿಪ್ರಾಯವನ್ನ ತಿಳಿಸಿದ. ದ್ಯೂತದಲ್ಲಿ ನಡೆದ ಅಕೃತ್ಯಕ್ಕೆ ಪ್ರತಿಕಾರ ಅಗತ್ಯವಾಗಿತ್ತು. ಧರ್ಮವನ್ನ ಮತ್ತೆ ಖಚಿತವಾಗಿ ನಿಲ್ಲಿಸಬೇಕಿತ್ತು. ಅಲ್ಲದೆ ಸಂಪತ್ತಿನ ಗಳಿಕೆಯಿಂದಲೇ ಕಾಮದ ಪೂರೈಕೆ ಮತ್ತು ಧರ್ಮದ ಸ್ಥಾಪನೆ ಎನ್ನುವುದು ಸಹದೇವನ ಖಚಿತ ನಿಲುವಾಗಿತ್ತು. ತನ್ನೆಲ್ಲ ಪರಿಶುದ್ಧತೆಯಲ್ಲಿ ಸಹದೇವನು ವ್ಯವಹಾರಸ್ಥನಾಗಿದ್ದ. ಕುಂತಿ ವಾನಪ್ರಸ್ಥಕ್ಕೆ ಹೊರಟಾಗ ಮತ್ತು ಅಗ್ನಿ ದುರಂತದಲ್ಲಿ ಮಡಿದಾಗ ಸಹದೇವನೇ ಅತಿ ಹೆಚ್ಚು ದುಃಖಪಟ್ಟದ್ದು. ಕುರುವಂಶದ ಭಾವ ಸಂಪತ್ತಿನ ಮಿಗಿಲಾದ ಪ್ರತೀಕ ಸಹದೇವ. ಹೀಗೆ ಸಹದೇವ ತನ್ನದೇ ಮೌನ ಪ್ರಪಂಚದಲ್ಲಿ ಸದ್ದಿಲ್ಲದ ಒಂದು ದೂರದಲ್ಲಿ ಎಲ್ಲವನ್ನು ಗ್ರಹಿಸುವ, ಎಲ್ಲವನ್ನು ಅರ್ಥೈಸುವ ವಿಶಿಷ್ಟ ವ್ಯಕ್ತಿಯಾಗಿದ್ದ. ಪರಮ ಜ್ಞಾನಿಯಾಗಿದ್ದ. ಇಷ್ಟಾಗಿಯೂ ತನ್ನ ಅಣ್ಣಂದಿರ ಹಿಂಬಾಲಕನಾಗಿ ಅವರ ಮಾತನ್ನ ಚಾಚು ತಪ್ಪದೆ ನಡೆಸುವ ಸಹವರ್ತಿಯಾಗಿದ್ದ. ಧರ್ಮವನ್ನ ಕೃತಿಗಿಳಿಸುವುದರಲ್ಲಿ ಭೀಮಾರ್ಜುನರೇ ಮುಂದಿರಬೇಕಾದವರು ಎನ್ನುವುದನ್ನ ಸ್ಪಷ್ಟವಾಗಿ ತಿಳಿದಿದ್ದಾತ. ಅದಕ್ಕೆ ಪ್ರತಿಯಾಗಿ ಸಹದೇವನ ಪೋಷಣೆಯಲ್ಲಿ ಪಾಂಡವರು ತಾವು ಸಂರಕ್ಷಿಸಿಕೊಳ್ಳಬೇಕಾದ ಗುಣಗಳೆಲ್ಲದರ ಪೋಷಣೆಯನ್ನ ಪರಿಕಲ್ಪಿಸಿಕೊಂಡರು. ನೆಲದ ಮೇಲಿನ ಧರ್ಮಾಚರಣೆ ಎಂದಿಗೂ ಕಠಿಣ.
ಆ ಹಾದಿಯಲ್ಲಿ ಸಹದೇವನ ಸ್ಪಷ್ಟತೆ ತಮಗೆ ಸಾಧ್ಯವಾಗದೆ ಹೋಗಬಹುದು ಎನ್ನುವುದು ಪಾಂಡವರಿಗೆ ತಿಳಿದಿತ್ತು. ಆದರೆ ಸಹದೇವನ ರಕ್ಷಣೆಯಲ್ಲಿ ಆ ಪರಿಶುದ್ಧತೆ ತಮಗೆ ಮತ್ತೆ ದೊರೆಯುತ್ತದೆ ಎನ್ನುವುದು ಪಾಂಡವರಿಗೆ ಚೆನ್ನಾಗಿ ಅರಿವಿತ್ತು. ಅದಕ್ಕೆ ಪ್ರತಿಯಾಗಿ ಸಹದೇವನಿಗೆ ತನ್ನ ಜ್ಞಾನದೀಪ್ತಿ ಭೀಮಾರ್ಜುನರ ಆಚರಣೆಯಲ್ಲೇ ಸಾರ್ಥಕವಾಗುವುದು ಎನ್ನುವುದು ತಿಳಿದಿತ್ತು. ಅವನ ಜ್ಞಾನ ಮತ್ತು ದೃಷ್ಟಿ ಧರ್ಮದ ಸ್ಥಾಪನೆ ಮತ್ತು ಪಾಂಡವರ ಏಕತೆ ಅಭಿವೃದ್ಧಿಗೆ ಮೀಸಲಾಗಿತ್ತು. ಪಾಂಡವರ ಒಗ್ಗಟ್ಟಿಗೆ ಈ ಸಮತೋಲನವೇ ಕಾರಣವಾಗಿತ್ತು. ಈ ಸಮತೋಲನವನ್ನ ಕುಂತಿಯ ದೂರದೃಷ್ಟಿ ಮತ್ತು ಸಹದೇವನ ಮೌನವಾದ ಆಚರಣೆ ಸಾಧ್ಯವಾಗಿಸಿತು. ಮುಖ್ಯವಾಗಿ ಚಕ್ರವರ್ತಿಯಾದ ಯುಧಿಷ್ಠಿರನಿಗೆ ಅಗತ್ಯವಾದ ಸಕಲ ಸ್ಪಷ್ಟತೆ ದೂರದೃಷ್ಟಿಗಳು ಸಹದೇವನಲ್ಲಿ ಸ್ಥಾಪನೆಯಾಗಿತ್ತು. ಪಾಂಡವರು ಅದನ್ನು ಸಾಧ್ಯವಾಗಿಸಿದರು. ತನ್ನ ರಾಜಧರ್ಮ ಪರಿಪಾಲನೆಯ ಕಾಠಿಣ್ಯದಲ್ಲಿ ಯುಧಿಷ್ಠಿರನ ದೃಷ್ಟಿಗೆ ದೋಷ ಬಂದರೂ ಕೂಡ ಸಹದೇವನ ಸ್ಪಷ್ಟತೆ ಅವನ ಪಕ್ಕದಲ್ಲೇ ಇದ್ದು ಸದಾ ಯುಧಿಷ್ಠಿರನಿಗೆ ಲಭ್ಯವಾಗುತ್ತಿತ್ತು. ಇಷ್ಟಾಗಿಯೂ ಸ್ವರ್ಗಾರೋಹಣಕ್ಕೆ ಮೊದಲಾದ ಪಾಂಡವರಲ್ಲಿ ಮೊದಲು ಕೆಳಗೆ ಬಿದ್ದದ್ದು ಸಹದೇವನೇ. ಭೀಮನಿಗೆ ವಿಪರೀತ ದುಃಖವಾಯಿತು. ಯುಧಿಷ್ಠಿರನಿಗೆ ಮಾತ್ರ ಸಹದೇವನ ಜ್ಞಾನದ ಮಿತಿ ತಿಳಿದಿತ್ತು. ಸಹದೇವನಿಗೆ ತನ್ನ ಜ್ಞಾನದ ಬಗೆಗೆ ಅತೀವವಾದ ಹೆಮ್ಮೆ ಇತ್ತು. ಅದೆಂದಿಗೂ ಪ್ರಕಟವಾಗದೆ ಹೋದರೂ ಮೌನದಲ್ಲೇ ಅದು ಸಹದೇವನನ್ನ ಆವರಿಸಿತ್ತು. ತನ್ನ ಜ್ಞಾನ ಬಗೆಗಿನ ಅತಿಯಾದ ಅರಿವೆ ಅವನಲ್ಲಿ ಒಂದು ಬಗೆಯ ಅವ್ಯಕ್ತ ಅಹಂಕಾರವನ್ನು ಸೃಷ್ಟಿಸಿತ್ತು. ಜ್ಞಾನ ಮಾರ್ಗದ ಕಾಠಿಣ್ಯಕ್ಕೆ ಇದು ಪ್ರತಿಮೆಯಾಗಿದೆ. ಯುಧಿಷ್ಠಿರ ಮಾತ್ರ ಇದನ್ನ ಮೀರಿದ ಸ್ಥಿತಿಯನ್ನ ಸಂಪಾದಿಸಿಕೊಂಡಿದ್ದ. ಧರ್ಮಾಚರಣೆ ಮತ್ತು ಅದರಲ್ಲಿನ ಸೋಲು ಅವನಲ್ಲಿ ನಮ್ರತೆಯನ್ನ ಸಾಧ್ಯವಾಗಿಸಿತ್ತು. ಆದರೆ ಸಹದೇವನ ಶಾಸ್ತ್ರೀಯವಾದ ಜ್ಞಾನ ಅವ್ಯಕ್ತವಾದ ಅಹಂಕಾರ ಸಂಗ್ರಹಣೆಗೆ ದಾರಿ ಮಾಡಿತ್ತು. ಆದ್ದರಿಂದ ಸಹದೇವ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವಂತಿರಲಿಲ್ಲ. ಸಹದೇವನ ಪಾತ್ರ ಪರಿಕಲ್ಪನೆ ಮತ್ತು ಪ್ರತಿಮೆ ವ್ಯಾಸ ಮಹರ್ಷಿಗಳ ಅಪ್ರತಿಮ ದೃಷ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಸಹದೇವ ಮಹಾಭಾರತದುದ್ದಗಲಕ್ಕೂ ಗುಪ್ತಗಾಮಿನಿಯಾಗಿ ಹರಿಯುವ ನದಿಯಂತೆ ಎಲ್ಲಿಯೂ ಮುನ್ನೆಲೆಗೆ ಬಾರದೆ ಸದಾ ಪ್ರಸ್ತುತ, ಸದಾ ಅಗತ್ಯ. ಮಹಾಭಾರತದ ಪಾತ್ರ, ಕಾವ್ಯ, ದೃಷ್ಟಿ ಸೌಧಗಳಲ್ಲಿ ಸಹದೇವ ಅತಿ ಮುಖ್ಯ ಅಂಗ. ಕುಂತಿಯು ಪಾಂಡವರ ರಕ್ಷಣೆ, ಭರತ ವಂಶದ ಸಾತತ್ಯ ಮತ್ತು ಧರ್ಮಾಚರಣೆಗೆ ನಡೆಸುವ ಕಠಿಣ ತಪಸ್ಸಿನ ಬಹುಮುಖ್ಯ ಅಂಗವೇ ಸಹದೇವ. ತನ್ನ ಮಕ್ಕಳು ವ್ಯಕ್ತಿ ವಿಶೇಷವಾಗಿಯೂ ಭ್ರಾತೃ ವಿಶೇಷರಾಗಿಯೂ ಬೆಳೆಯಬೇಕೆನ್ನುವ ಸಂಕಲ್ಪದಲ್ಲಿ ಕುಂತಿ ಪ್ರತಿಯೊಬ್ಬರನ್ನೂ ಒಂದು ವೈಶಿಷ್ಟ್ಯದಲ್ಲಿ ಬೆಳೆಸಿದ್ಲು. ಪಾಂಡವರು ತಮ್ಮ ಆಚರಣೆಯ ಸಿದ್ಧಿಯನ್ನ ಸಹದೇವನಲ್ಲಿ ಕಾಣುವಂತೆ ಅವನನ್ನು ಬೆಳೆಸಿದ್ಲು. ಸಹದೇವ ತನ್ನ ಪರಿಪೂರ್ಣತೆಯನ್ನ ತನ್ನ ಶಾಸ್ತ್ರೀಯ ಪರಂಪರೆಯ ವಂಶದ ಮನುಕುಲದ ಶುದ್ಧ ಪ್ರತಿನಿಧಿಯಾಗುವುದರಲ್ಲಿ ಕಂಡುಕೊಂಡ. ಹೀಗೆ ಸಹದೇವನಿಲ್ಲದ ಮಹಾಭಾರತ ನಿಜಕ್ಕೂ ಅಪೂರ್ಣವೇ. ಮಹಾಭಾರತದ ಆದಿಯಿಂದ ಅಂತ್ಯದವರೆಗೂ ಒಂದೊಂದು ಪಾತ್ರಕ್ಕಿದ್ದ ಚೌಕಟ್ಟು ಎಲ್ಲಿಯೂ ಹಾದಿ ತಪ್ಪಲಿಲ್ಲ ಎಂಬುದಕ್ಕೆ ಸಹದೇವನು ಕೂಡ ನೈಜ ಉದಾಹರಣೆಯಾಗಿ ನಿಲ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.